ಅವಕಾಶವನ್ನು ನೀಡಲಾಗಿತ್ತು ಹೊಳೆ ನರಸೀಪುರದಲ್ಲಿ. ಇದು ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಹೆಚ್ಚು ಅವಕಾಶವನ್ನು ಅಲ್ಲಿ ಮಾಡ್ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಂತಿಮ ವಿಧಿವಿಧಾನಗಳು 4:15 ಒಳಗೆ ಮುಗಿಸ್ಬಿಡ್ಬೇಕು. ಇನ್ನೊಂದು ಕಡೆ ಅಂತಿಮ ಪಯಣಕ್ಕೋಸ್ಕರ ಆ ಹೂವಿನ ಅಲಂಕಾರಗೊಂಡಿರುವಂಥ ಪಲ್ಲಕ್ಕಿಯನ್ನು ಗಮನಿಸ್ತಾ ಇದ್ದೀವಿ. ಹರದನಹಳ್ಳಿಗೆ ಈ ಅಂತಿಮ ಯಾತ್ರೆ ಮುಖೇನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಇಟ್ ಪ್ರೆಸೆಂಟ್ ಹೊಳೆ ನರಸೀಪುರದ HD ರೇವಣ್ಣ ಅವರ ನಿವಾಸದ ಮುಂಭಾಗದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇದೆ. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅವಕಾಶ ಮಾಡಿಕೊಟ್ರೆ 4:15 ಒಳಗೆ ಅಂತ್ಯಕ್ರಿಯೆ ಮುಗಿಸೋದು ಕಷ್ಟ ಆಗುತ್ತೆ, ಮತ್ತೆ ಡಿಲೇ ಆಗ್ತಾ ಹೋಗುತ್ತೆ. ವಾಸ್ತು ಪ್ರಕಾರ ಒಂದಿಷ್ಟು ಮುಹೂರ್ತಗಳನ್ನು ನೋಡಿನೇ ಅಂತಿಮ ವಿಧಿವಿಧಾನ ನೆರವೇರಿಸೋದಕ್ಕೆ ಕುಟುಂಬಸ್ಥರು ಸಿದ್ಧತೆಗಳನ್ನು ಮಾಡ್ಕೊಂಡಿರೋದು. ಇಲ್ಲಿ ಡಿಲೇ ಮಾಡ್ತಾ ಹೋದರೆ ಅಲ್ಲೂ ಡಿಲೇ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಪೊಲೀಸರು ಕೂಡ ಅಲ್ಲಿ ಅಂತಿಮ ನಮನ ಸಲ್ಲಿಸೋಕ್ಕೆ ಈಗ ಬಂದಿರೋರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಬೆಳಿಗ್ಗೆ ಬಂದವ್ರಿಗೆ ಸರತಿ ಸಾಲಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈಗ ಬಂದವ್ರಿಗೆ ಅಲ್ಲಿ ವಾಪಸ್ ಕಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಂತಿಮ ಸಂಸ್ಕಾರ ನಡೆಯುವಂಥ ಜಾಗ ಇದೆಯಲ್ಲ, ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಒಂದು ವಾಸ್ತು ಪ್ರಕಾರವಾಗಿ ಮತ್ತು ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಎಲ್ಲ ತಯಾರಿಗಳು ಆಗಿದೆ. ಇನ್ನು ದೇವೇಗೌಡರ ಕುಟುಂಬದ ದೊಡ್ಡ ಶಕ್ತಿ ಅಂತಂದರೆ ಅದು ಚೆನ್ನಮ್ಮ ಅವರು. ಪ್ರತಿಯೊಬ್ಬರು ಅಲ್ಲಿ ಬಂದವರು ಚೆನ್ನಮ್ಮ ಅವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಯಾರೇ ಬಂದರೂ ಮನೆಗೆ ಬರೀ ಹೊಟ್ಟೆಲಂತೂ ವಾಪಸ್ ಕಳಿಸ್ತಾ ಇರಲಿಲ್ಲ. ಅನ್ನಪೂರ್ಣೆ ಅಂತಲೇ ತುಂಬ ಜನ ಕರೀತಾ ಇದ್ರು. ಮತ್ತು ದೇವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಟವರು. ದಿನದಲ್ಲಿ 10 ಗಂಟೆ ಪೂಜೆ ಪುನಸ್ಕಾರದಲ್ಲೇ ನಿರತರಾಗಿರ್ತಾ ಇದ್ರು. ಲಲಿತಾ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ ಈ ವಯಸ್ಸಲ್ಲೂ ಕೂಡ ನಿರರ್ಗಳವಾಗಿ ಹೇಳ್ತಾ ಇದ್ರು, ನೋಡ್ಕೊಳ್ತಲೇ. ಅಷ್ಟರ ಮಟ್ಟಿಗೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಟವರು, ಪೂಜೆ ಮಾಡ್ತಾ ಇದ್ರು. ಕುಟುಂಬದ ಒಳಿತಿಗಾಗಿ ದೇವರಲ್ಲಿ ಸದಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಅವ್ರ ಮಗಳು ಅಲ್ಲಿ ದುಃಖ ತಪ್ತರಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಹಜ, ತಾಯಿಯನ್ನು ಕಳ್ಕೊಂಡಾಗ ಅದು ವಯಸ್ಸಿನ ವಿಷಯ ಅಂತ ಬರಲ್ಲ, ಅದೊಂದು ಬಾಂಧವ್ಯದ ವಿಷಯ. ತಮ್ಮನ್ನು ಹೆತ್ತು ಹೊತ್ತು ಸಲಹಿದಂಥ ತಾಯಿ ತಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ಆಸರೆಯಾಗಿದ್ದವರು, ಶಕ್ತಿ ತುಂಬಿದವರು. ಇನ್ನಿಲ್ಲ ಅಂತ ಹೇಳಿದಾಗ ಇಂತಹ ಮಕ್ಕಳಾದರೂ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಬೇರೆಯವರೇ ಅವ್ರ ಗುಣಗಾನ ಮಾಡ್ತಾ ಇದ್ದಾರೆ. ಯಾರೇ ಹೋದರೂ ಕೂಡ ತಾಯಿ ರೀತಿ ಸಲಹುತ್ತಾ ಇದ್ರು ಅಂತ. ಅದರಲ್ಲಿ ಅವರದ್ದೇ ಮಕ್ಕಳಿಗೆ ಈಗ ದುಃಖವನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂತಿಮ ಪಯಣ ಶುರು ಆಗೋದಕ್ಕೂ ಮುಂಚಿತವಾಗಿ ತಾಯಿಯ ದರ್ಶನವನ್ನು ಮಾಡಿ ಮಕ್ಕಳು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇನ್ನು ಚೆನ್ನಮ್ಮ ಅವರ ಹುಟ್ಟೂರ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಹೊಳೆ ನರಸೀಪುರದಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಈಗ ಮನೆಯಿಂದ ನಿರ್ಗಮಿಸ್ತಾ ಇದೆ ಪಾರ್ಥಿವ ಶರೀರ. ಕುಟುಂಬಸ್ಥರನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಪಾರ ಸಂಖ್ಯೆಯಲ್ಲಿ ಜನ ಕೂಡ ಅಲ್ಲಿ ಬಂದಿದ್ದಾರೆ. ಮೊದಲಿಗೆ ಕುಟುಂಬಸ್ಥರು ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ಅದಾದಮೇಲೆ ಆ ವಿಧಿವಿಧಾನಗಳು ಮುಗಿದ ಮೇಲೆ ಇದೀಗ ಅಂತಿಮ ಪಯಣದಲ್ಲಿ ಮೆರವಣಿಗೆ ಮುಖೇನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಮತ್ತು ಇವತ್ತಿನ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇರೋದು ದೇವೇಗೌಡರು ಹಾಗೆಯೇ ಚೆನ್ನಮ್ಮ ಅವರ ಕೊನೆ ಪುತ್ರ ರಮೇಶ್ ಗೌಡರು. ಅದರಂತೆ ಆ ವಿಧಿವಿಧಾನಗಳನ್ನು ಅವರಿಂದ ನೆರವೇರಿಸಲಾಗ್ತಾ ಇದೆ. ಚೆನ್ನಮ್ಮ ಅವರ ಇಷ್ಟದ ಸ್ಥಳಗಳು ಅಂತ ಏನಿದೆ ಆ ಎಲ್ಲ ಸ್ಥಳಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖೇನ ಕೊಂಡೊಯ್ಯಲಾಗುತ್ತೆ. ಇದೀಗ HD ರೇವಣ್ಣ ಅವರ ಮನೆಯಿಂದ ಪಾರ್ಥಿವ ಶರೀರ ನಿರ್ಗಮಿಸ್ತಾ ಇದೆ. ಇನ್ನು ಮೆರವಣಿಗೆ ಆರಂಭ ಆಗುತ್ತೆ. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಚೆನ್ನಮ್ಮ ಅವರನ್ನು ನೋಡೋದಕ್ಕೆ ಜನ ಕೂಡ ಕಾಯ್ತಾ ಇದ್ದಾರೆ. ಇದು ಚೆನ್ನಮ್ಮ ಅವರ ಕಿರಿಯ ಪುತ್ರ, ಚೆನ್ನಮ್ಮ ಹಾಗೆಯೇ ದೇವೇಗೌಡರ ಕಿರಿಯ ಪುತ್ರ ರಮೇಶ್ ಅವರು. ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಗಳನ್ನು ಅವರು ನೆರವೇರಿಸುವ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಬಂದಂಥ ಸಾರ್ವಜನಿಕರು ಯಾರಿಗೆ ಆಗ ಅವಕಾಶ ಸಿಕ್ಕಿರಲಿಲ್ಲ 10 ಗಂಟೆ ಒಳಗೆ, ಅವರೆಲ್ಲ ಆ ಹೂವಿನ ಮಾಲೆಯನ್ನು ಆ ಪಾರ್ಥಿವ ಶರೀರಕ್ಕೆ ಹಾಕ್ತಾ ಇದ್ದಾರೆ. ಪೂಜೆ ಎಲ್ಲ ನೆರವೇರಿಸಿದ್ದಾರೆ ಕುಟುಂಬಸ್ಥರು. ಅಂತಿಮ ಪಯಣ ಈಗ ಆರಂಭ ಆಗುತ್ತೆ. ಮನೆಯಿಂದ ಪಾರ್ಥಿವ ಶರೀರದ ಯಾತ್ರೆ ಆರಂಭ ಆಗ್ತಾ ಇದೆ. ದೇವೇಗೌಡರು ಚೆನ್ನಮ್ಮ ಅವರು ಮದುವೆಯಾದ ಆರಂಭದ ದಿನಗಳಲ್ಲಿ ವಾಸ ಮಾಡಿಕೊಂಡಿದ್ದಂಥ ಬಾಡಿಗೆ ಮನೆ, ತಮ್ಮ ಕಿವಿಯೋಲೆಯನ್ನು ಮಾರಿ ಅವ್ರು ಖರೀದಿ ಮಾಡಿದಂಥ ಜಮೀನು ಆಗಿನ ಕಾಲದಲ್ಲಿ 1,500,000ಕ್ಕೆ
ಜಮೀನನ್ನು ತಮ್ಮ ಒಡವೆಯನ್ನು ಮಾರಿ ಚೆನ್ನಮ್ಮ ಅವರು ಖರೀದಿ ಮಾಡಿದರು. ಆ ಜಾಗಕ್ಕೂ ಕೂಡ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಾಗಿ ಬರುತ್ತೆ ಅಂತ ಮಾಹಿತಿ ಇದೆ. ಇನ್ನು ಸಾಕಷ್ಟು ಗ್ರಾಮಗಳಲ್ಲಿ ಗ್ರಾಮಸ್ಥರೇ ಮನವಿಯನ್ನು ಮಾಡಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳಿರ್ಬೋದು ಅಥವಾ ಸಮಾಜಮುಖಿ ಕಾರ್ಯಗಳು ನಿಂತು ಹೋದಂಥ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ಅಲ್ಲಿಗೆ ಬಂದಾಗ ಜನ ಬೇಡಿಕೆ ಇಟ್ಟಾಗ ಅದನ್ನು ನೆರವೇರಿಸ್ಕೊಟ್ಟಿದ್ರಂತೆ ಚೆನ್ನಮ್ಮ ಅವರು. ಹಾಗಾಗಿ ಆ ಸಹಾಯದ ದಿನಗಳನ್ನು ನೆನಪು ಮಾಡ್ತಾ ಗ್ರಾಮಸ್ಥರು ನಮ್ಮೂರಿಗೂ ಅವ್ರ ಪಾರ್ಥಿವ ಶರೀರ ಅಂತಿಮ ಮೆರವಣಿಗೆ ಬರಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿದರು. ಆ ಮನವಿಯನ್ನು ಪುರಸ್ಕಾರ ಮಾಡಿದ್ದಾರೆ ಕುಟುಂಬಸ್ಥರು. ಸಾಕಷ್ಟು ಗ್ರಾಮಗಳಲ್ಲೂ ಕೂಡ ಅಂತಿಮ ಪಯಣದ ಮುಖೇನ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ದಾರಿಯುದ್ದಕ್ಕೂ ಹೂಮಳೆ ಸಿರಿಸೋದಕ್ಕೂ ಕೂಡ ಎಲ್ಲ ತಯಾರಿಗಳಾಗಿದೆ. ಹೊಳೆ ನರಸೀಪುರದಿಂದ ಹರದನಹಳ್ಳಿ ಕಡೆಗೆ ಈಗ ಪಾರ್ಥಿವ ಶರೀರ ಮೂವ್ ಆಗಿ ಬರ್ತಾರೆ. ಇನ್ನು ಕುಟುಂಬಸ್ಥರು ಕೂಡ ಪಾರ್ಥಿವ ಶರೀರದ ಜೊತೆಯಲ್ಲೇ ಮೆರವಣಿಗೆಯಲ್ಲಿ ಬರ್ತಾರೆ. ದೊಡ್ಡಗೌಡರ ಕುಟುಂಬದ ಶಕ್ತಿಯಾಗಿದ್ದಂಥವರು ಚೆನ್ನಮ್ಮ ಅವರು. ದೊಡ್ಡ ಸಂಸಾರ, ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದೆ ಈ ಕುಟುಂಬ. ಗೆದ್ದಾಗ ಹಿಗ್ಲಿಲ್ಲ, ಕುಗ್ದಾಗ ಬಗ್ಲಿಲ್ಲ ಅಂತಾರಲ್ಲ, ಆ ರೀತಿ ಚೆನ್ನಮ್ಮ ಅವರು ಒಂದು ಶಕ್ತಿಯಾಗಿದ್ರು. ಮಹಾನ್ ದೈವ ಭಕ್ತಿಯಾಗಿದ್ರು. ಪೂಜೆ ಪುನಸ್ಕಾರ ಮಾಡೋದ್ರಲ್ಲಿ ಎತ್ತಿದ ಕೈಯಾಗಿತ್ತು ಚೆನ್ನಮ್ಮ ಅವತ್ತು. ಆಮೇಲೆ ಮನೆಗೆ ಯಾರೇ ಬಂದರೂ ಕೂಡ ಹಸಿದ ಹೊಟ್ಟೆಯಲ್ಲಿ ವಾಪಸ್ ಕಳಿಸ್ತಾ ಇರಲಿಲ್ಲ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತಾನೆ ಎಷ್ಟೋ ಜನ ಅವರನ್ನು ಕರೀತಾ ಇದ್ರು. ಅಂತಹ ಶಕ್ತಿ ಇನ್ನಿಲ್ಲ ಅಂತ ಗೊತ್ತಾದಾಗ ಕುಟುಂಬಸ್ಥರಂತೂ ಕುಗ್ಗಿ ಹೋಗಿದ್ದಾರೆ. ಇನ್ನು ಅವರಿಂದ ಸಹಾಯ ಪಡೆದಂಥ ಅದೆಷ್ಟೋ ಜನ ಅವರಿಗೊಂದು ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಹೊಳೆ ನರಸೀಪುರದಲ್ಲಿ ಎಸ್ಪೆಷಲಿ ಜನ ಬೆಳಿಗ್ಗೆಯಿಂದ ಬರ್ತಾ ಇದ್ದಾರೆ. ಅವರು ಮಾಡಿದಂಥ ಸಹಾಯವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಸರ್ಕಾರದ ಕಡೆಯಿಂದ ಇವತ್ತು ಗೌರವ ಸಲ್ಲಿಕೆ ಆಗ್ತಾ ಇದೆ. ಇದರ ಭಾಗವಾಗಿ ರಾಷ್ಟ್ರಧ್ವಜ ಮೃತದೇಹದ ಮೇಲೆ ಹಾಕಿರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ತಮ್ಮ ಹತ್ರ ಕಷ್ಟ ಅಂತ ಬರ್ತಾರಲ್ಲ, ಅವ್ರ ಹತ್ರ ಯಾವತ್ತೂ ಚೆನ್ನಮ್ಮ ಅವ್ರು ತೋರಿಸ್ಕೊಂಡಿರಲಿಲ್ಲ. ಅದರಲ್ಲೂ 25 ವರ್ಷದ ಹಿಂದೆ ಆ್ಯಸಿಡ್ ದಾಳಿ ಆದಂಥ ಸಂದರ್ಭದಲ್ಲಿ 2 ತಿಂಗಳು ಪ್ರಜ್ಞೆನೇ ಇಲ್ಲದೆ ಮಲಗಿದ್ರು ಚೆನ್ನಮ್ಮ ಅವರು. ಆ ಸಂದರ್ಭದಲ್ಲಿ ದೇವೇಗೌಡರು ಬಹಳಷ್ಟು ಕುಗ್ಗಿ ಹೋಗಿದ್ರು. ಅಂದರೆ ಕುಟುಂಬದವರೇ ದುಶ್ಮನ್ಗಳಾದಾಗ ಎಂಥ ಪರಿಸ್ಥಿತಿ, ಎಂಥ ದೊಡ್ಡ ಫ್ಯಾಮಿಲಿ ಆದರೂ ಎದುರಾಗುತ್ತೆ ಅನ್ನೋದಕ್ಕೆ ಈ ಕುಟುಂಬ ಮತ್ತೊಂದು ಉದಾಹರಣೆಯಾಗಿ ನಿಲ್ಲುತ್ತೆ. ದೇವೇಗೌಡರ ಸಹೋದರನ ಮಗ, ತಮ್ಮನ ಮಗ ಈ ಆ್ಯಸಿಡ್ ದಾಳಿಯನ್ನು ರೇವಣ್ಣ ಅವ್ರ ಮೇಲೆ ಮಾಡಬೇಕು ಅಂಥೇಳಿ ತಯಾರಿ ಮಾಡ್ಕೊಂಡ್ಬಂದಿದ್ರು ಶಿವರಾತ್ರಿ ದಿನ. ಆದರೆ ಅದು ಚೆನ್ನಮ್ಮ ಅವ್ರ ಮೇಲೆ ಬಿದ್ದಿರುತ್ತೆ. ಅದನ್ನು ಕೂಡ ಪದೇ ಪದೇ ರೇವಣ್ಣ ಅವ್ರು ನೆನಪು ಮಾಡ್ಕೊಳ್ತಾರೆ ಇದ್ದಾರೆ ಮೊನ್ನೆಯಿಂದ. ಅಂದರೆ ತನ್ನ ಮೇಲೆ ಆಗಬೇಕಾಗಿತ್ತು ದಾಳಿ, ಅದು ಅಮ್ಮನ ಮೇಲೆ ಆಯಿತು. ಆ ಸಂದರ್ಭದಲ್ಲಿ ಆದಂಥ ಕಷ್ಟಗಳು, ನೋವುಗಳು ಕುಟುಂಬಕ್ಕೆ, ಅದನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇಡೀ ಕುಟುಂಬದ ಒಂದು ದೊಡ್ಡ ಶಕ್ತಿಯಾಗಿದ್ರು ಚೆನ್ನಮ್ಮ ಅವರು. ಮತ್ತು ರಾಜಕೀಯವಾಗಿಯೂ ನಾವು ನೋಡೋದಾದರೆ ತಮಗಿಷ್ಟ ಇಲ್ಲ ಅಂತಂದರೆ ಅದನ್ನು ಡೈರೆಕ್ಟಾಗಿ ಮನೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಚೆನ್ನಮ್ಮ ಅವ್ರು ಹೇಳ್ಬಿಡ್ತಾ ಇದ್ರಂತೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಇಡೀ ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದಂಥ, ಅಷ್ಟರ ಮಟ್ಟಿಗೆ ಒಂಥರ ಗಟ್ಟಿಗಿತ್ತಿ ಸಪೋರ್ಟಿವ್ ಆಗಿದ್ದಂಥ ಚೆನ್ನಮ್ಮ ಅವರು ಆ ಕುಟುಂಬದಿಂದ ಈಗ ದೂರ ಆಗಿದ್ದಾರೆ. ಮತ್ತು ಎಷ್ಟೋ ಜನ ಹೇಳ್ತಿರೋದು, ಅವ್ರ ಮನೆಗೆ ಹೋದಾಗ ನಮ್ಮ ತಾಯಿ ರೀತಿಯೇ, ಸ್ವಂತ ತಾಯಿ ರೀತಿಯೇ ಅವ್ರು ನೋಡ್ಕೊಳ್ತಾ ಇದ್ರು. ಯಾವತ್ತೂ ತಾನೊಬ್ಬ ಪ್ರಧಾನಿಯ ಹೆಂಡತಿ ಅಥವಾ ಮುಖ್ಯಮಂತ್ರಿಯ ಹೆಂಡತಿ, ತನ್ನ ಮಗ ಮುಖ್ಯಮಂತ್ರಿ ಆಗಿದ್ರು, ಸಚಿವರಾಗಿದ್ದಾರೆ, ಅಂತಹ ಅಹಂಕಾರಗಳನ್ನು ಯಾವತ್ತೂ ಮಾಡಿರಲಿಲ್ಲ. ಸಾಮಾನ್ಯ ಗೃಹಿಣಿ ಮನೇಲಿ ಹೆಂಗಿರ್ತಾರೆ ಅದೇ ರೀತಿ ಪ್ರತಿ ಸಂದರ್ಭದಲ್ಲೂ ಅವರು ಟ್ರೀಟ್ ಮಾಡ್ತಾ ಇದ್ರು ಮನೆಗೆ ಹೋದಾಗ ಅಂತ ಹೇಳ್ತಾ ಇದ್ರು. ಅಂತಿಮ ಪಯಣ ಈಗ ಆರಂಭ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕುಟುಂಬಸ್ಥರು ಕೂಡ ಆ ವಾಹನದಲ್ಲಿ ಕೂತಿದ್ದಾರೆ. ಮತ್ತು ನಿನ್ನೆ ನಾವು ನೋಡಿದ್ವಿ ಇದು ಪದ್ಮನಾಭ ನಗರದಿಂದ 12:15 ಅಂತಿಮ ಪಯಣ ಆರಂಭ ಆಗಿತ್ತು. ಅದು ಹೊಳೆ ನರಸೀಪುರ ತಲುಪುವಾಗ ಬಹುಶಃ ಮಧ್ಯರಾತ್ರಿ 1 ಗಂಟೆ ಆಗುತ್ತೆ ಅಂಥೇಳಿ ಒಂದು ನಿರೀಕ್ಷೆ ಇತ್ತು, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಅದನ್ನು ಮೀರಿ ಜನ ರಸ್ತೆಯ ಇಕ್ಕೆಲಗಳಲ್ಲಿ ಮಧ್ಯರಾತ್ರಿ ಆದರೂ ನಿಂತು ಕಾಯ್ತಾ ಇದ್ರು, ಮುಂಜಾನೆನೂ ನಿಂತು ಕಾದಿದ್ದಾರೆ. ಹಾಗಾಗಿ ಹೊಳೆ ನರಸೀಪುರ ತಲುಪೋದು ಆ ಮೃತದೇಹ ತಡವಾಯಿತು. 4 ಗಂಟೆಗೆ ಮುಂಜಾನೆ ತಲುಪಿರೋದು ಪಾರ್ಥಿವ ಶರೀರ ಹೊಳೆ ನರಸೀಪುರಕ್ಕೆ.
ಆಗ್ಲೂ ಅಷ್ಟೇ ಜನ ಆ ಸರತಿ ಸಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು. ಅಂದ್ರೆ ಅವ್ರ ಸ್ವಂತ ಊರಿಗೆ ಮೃತದೇಹವನ್ನ ತಂದಿದ್ದಾರೆ. ಸ್ವಂತ ಊರಿಗೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಚೆನ್ನಮ್ಮ ಅವರು ಮಾಡಿಕೊಟ್ಟಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ದೇವಸ್ಥಾನದ ಜೀರ್ಣೋದ್ಧಾರಗಳಾಗಿರ್ಬೋದು, ಅಂಗನವಾಡಿ ಅಂತ ಕೇಂದ್ರಗಳನ್ನ ತೆರೆಯೋದಕ್ಕೆ ಸಹಾಯ ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಸುಮಾರು ಜನರಿಗೆ ಸಹಾಯ ಮಾಡಿದ್ದಾರೆ. ಮತ್ತು ದೇವೇಗೌಡರು ಕುಟುಂಬ ಅಂತಂದರೆ ಕೆಲಸ ಕೊಡಿಸುವಂಥ ನಿಟ್ಟಿನಲ್ಲಿ ಯಾವತ್ತೂ ಎತ್ತಿದ ಕೈ. ನನಗೆ ಕೆಲಸ ಬೇಕು ಅಂತ ಯಾರು ಹೋದರೂ ಕೂಡ ಅವರಿಗೆ ಸುಮ್ಮನೆ ಅವರಿದ್ದಾರೆ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ಕಳಿಸೋದು ಅಥವಾ ಮಾತಾಡಿದ್ದೀನಿ ಮುಂದೆ ಹೇಳ್ತಾರೆ ಹೋಗು ಅಂಥದ್ದೇನಿಲ್ಲ. ಕೆಲಸ ಕೊಡಿಸೇ ವಾಪಸ್ ಕಳಿಸಿರೋದು. ಅಂತಹ ಉದಾಹರಣೆಗಳು ಸಾಕಷ್ಟಿದೆ, ಎಸ್ಪೆಷಲಿ ಸರ್ಕಾರಿ ಕೆಲಸಗಳು. ಹಾಗಾಗಿ ಕೆಲಸ ಕೊಡಿಸಿರುವಂಥ ಹೆಗ್ಗಳಿಕೆ ದೇವೇಗೌಡರು ಕುಟುಂಬಕ್ಕಿದೆ. ಆ ರೀತಿ ಕೆಲಸ ಪಡ್ಕೊಂಡವರು ಕೂಡ ಈ ಕ್ಷಣದಲ್ಲಿ ಒಂದು ಅಂತಿಮ ನಮನವನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸಾಗರೋಪಾದಿಯಲ್ಲಿ ಬಂದಿದ್ದಾರೆ. ಬಹುತೇಕರು ಆ ಅಭಿಮಾನದಿಂದನೇ ಬಂದಿರೋರಲ್ಲಿ. ಅವ್ರ ಕುಟುಂಬದಿಂದ ನಮಗೇನೋ ಒಂದು ಸಹಾಯ ಆಗಿದೆ. ಅವ್ರ ಕುಟುಂಬ ಈಗ ದುಃಖದಲ್ಲಿದೆ. ಈ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಬೇಕು. ಆ ದುಃಖದಲ್ಲಿ ನಾವು ಪಾಲುದಾರರು ಅಂತ ಹೇಳಿ ಜನ ಸಾಗರೋಪಾದಿಯಲ್ಲಿ ಬಂದಿದ್ದಾರೆ. ಮನೆಯಿಂದ ಪಾರ್ಥಿವ ಶರೀರದ ಮೆರವಣಿಗೆ ಈಗ ಆರಂಭ. ದಾರಿಯುದ್ದಕ್ಕೂ ಮಳೆಯನ್ನು ಗೈತಾ ಇದ್ದಾರೆ. ದೇವೇಗೌಡರು ಬಹಳ ದುಃಖ ತಪ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ಅದೊಂದು ದುಃಖ ನೋವು ಅನ್ನೋದಿದೆಯಲ್ಲ, ಅದು ಸಹಿಸಿಕೊಳ್ಳೋಕೆ ಆಗೋದೇ ಇಲ್ಲ. ಕಾರಣ 72 ವರ್ಷಗಳ ಕಾಲ ಸುದೀರ್ಘ ದಾಂಪತ್ಯ ಜೀವನವನ್ನು ನಡೆಸಿದವರು. ದೇವೇಗೌಡರ ಅತ್ಯುನ್ನತ ಪದವಿಗೂ ಕೂಡ ಚೆನ್ನಮ್ಮ ಅವರು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಅದು ದಕ್ಕಿದ್ದು. ರಾಜಕಾರಣದಲ್ಲಿ ಅಷ್ಟೊಂದು ದೇವೇಗೌಡರು ಚಾಣಕ್ಯ ಅಂತ ಹೆಸರು ಪಡೆಯೋದಕ್ಕೆ ಒಂದು ಸ್ಟ್ರೆಂತ್ ಅಂತ ಕೊಟ್ಟಿದ್ದೆ ಚೆನ್ನಮ್ಮ ಅವರು ಅಂದರೆ ತಪ್ಪಾಗೋದಿಲ್ಲ. ಅವರು ಅನಾರೋಗ್ಯಕ್ಕೀಡಾದರು ಅಂತ ಗೊತ್ತಾದಾಗಿನಿಲ್ಲೂ ಕೂಡ ದೇವೇಗೌಡರು ಗದ್ಗದಿತರಾಗಿದ್ದಾರೆ ಅಂತಾರೆ. ದಿಕ್ಕು ತೋಚದ ಪರಿಸ್ಥಿತಿ ಅಂತಾರಲ್ಲ, ರಾಜಕಾರಣವಾಗಿ ಎಷ್ಟೇ ಸಕ್ಸಸ್ ಆಗಿದ್ರು ಕೂಡ ವೈಯಕ್ತಿಕ ಜೀವನ ಅಂತ ಬಂದಾಗ ಇಷ್ಟು ವರ್ಷಗಳ ಕಾಲ 72 ವರ್ಷ ಅಂದರೆ 7 ದಶಕಗಳ ಕಾಲ ಸಾಮಾನ್ಯದ ಮಾತು ಖಂಡಿತ ಅಲ್ಲ. ತನ್ನ ಬಹುಕಾಲದ ಸಂಗಾತಿ ಇನ್ನಿಲ್ಲ ಅಂತ ಗೊತ್ತಾದಾಗ ಸಹಜವಾಗಿ ದೇವೇಗೌಡರು ಕೂಡ ಕುಗ್ಗಿ ಹೋಗಿದ್ದಾರೆ. ಮತ್ತು ಅವ್ರ ಬಾಂಧವ್ಯ ಎಷ್ಟು ಗಟ್ಟಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ನೋಡಿ. ಮೊನ್ನೆ ದೇವೇಗೌಡರು ಮನೆಯಿಂದ ಬರೋ ತನಕನೂ ಕೂಡ ಚೆನ್ನಮ್ಮ ಅವ್ರ ಜೀವ ತನ್ನ ಗಂಡನಿಗಾಗಿ ಕಾದು ಕುಳಿತಿತ್ತು. ಹೊಸ ಸೀರೆ ತಂದು ಹಣೆ ಕುಂಕುಮ ಇಟ್ಟು ಅರಿಶಿನ ಹಚ್ಚಿ ಹೂ ಮುಡಿಸ್ತಾ ಇದ್ದಂಗೆ ಮತ್ತು ದೇವಸ್ಥಾನದಿಂದ ತಂದಂಥ ತೀರ್ಥವನ್ನು ಕೊಡ್ತಾ ಇದ್ದಂಗೆ ಅವರಿಗೆ ಪ್ರಾಣವನ್ನು ಬಿಟ್ಟಿದ್ದಾರೆ. ಅವರ ಕೈ ಹಿಡ್ಕೊಂಡೇ ಪ್ರಾಣವನ್ನು ಬಿಟ್ಟಿದ್ದಾರೆ ಅಂತಲೂ ಮಾಹಿತಿಗಳಿದೆ ಆಸ್ಪತ್ರೆ. ಸೊ ಇವತ್ತು ಅಷ್ಟೇ ಹೊಸ ಸೀರೆಯನ್ನು ದೇವೇಗೌಡರು ಕೊಟ್ಟಾಗ ಅವರ ಪತ್ನಿಯ ಪಾರ್ಥಿವ ಶರೀರಕ್ಕೆ ಉಡಿಸೋದಕ್ಕೆ ಆಗಲೂ ಬಹಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಸಾಕಷ್ಟು ಜನ ದೇವೇಗೌಡರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದೊಂದು ನೋವಿರುತ್ತಲ್ಲ, ಬಹುಕಾಲದ ಸಂಗಾತಿ 72 ವರ್ಷ ದಾಂಪತ್ಯ ಜೀವನ ಮಾಡಿದ್ದಾರೆ. ಪ್ರತಿಯೊಂದು ಏಳು ಬೀಳುಗಳನ್ನು ಕಣ್ಣಾರೆ ಹತ್ತಿರದಿಂದ ನೋಡಿದ್ದಾರೆ. ಬಹಳಷ್ಟು ಧೈರ್ಯವನ್ನು ಆ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ತುಂಬಿದ್ದಾರೆ. ಅಲ್ಲಿ ಎಷ್ಟೋ ಸಂದರ್ಭದಲ್ಲಿ ತಮ್ಮ ಒಡವೆಯನ್ನು ಮಾರಿ ಆರ್ಥಿಕವಾಗಿಯೂ ಕೂಡ ದೇವೇಗೌಡರಿಗೆ ಸಹಾಯ ಮಾಡಿದ್ದಾರೆ ಚೆನ್ನಮ್ಮ ಅವರು. ಕೇವಲ ಸುಖ ಬಂದಾಗ ಮಾತ್ರ ಅಲ್ಲ, ಆರಂಭದ ದಿನಗಳಿಂದಲೂ ಕೂಡ ಕಷ್ಟದ ದಿನಗಳಿಂದಲೂ ಕೂಡ ಚೆನ್ನಮ್ಮ ಅವರು ಒಂದು ಸ್ಟ್ರೆಂತ್ ಆಗಿತ್ತು ದೇವೇಗೌಡರಿಗೆ. ಹಾಗಾಗಿ ಆ ಹಿರಿಯ ಜೀವ ಕೂಡ ಈಗ ಕುಗ್ಗಿ ಹೋಗಿದೆ. ಚೆನ್ನಮ್ಮ ಅವರು ಇನ್ನಿಲ್ಲ ಅಂತ ಗೊತ್ತಾದಾಗಿನಿಂದ. ಆದರೆ ಮುಂದಿನ ಕಾರ್ಯಗಳು ನಡೀಬೇಕು, ಅದಕ್ಕ ಆ ಕುಟುಂಬಸ್ಥರು ಗಮನವನ್ನು ಹರಿಸಿದ್ದಾರೆ. ಇದೀಗ ಅಂತಿಮ ಪಯಣ ಚೆನ್ನಮ್ಮ ಅವರದ್ದು ಆರಂಭ ಆಗಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಈಗ ಜನ ಜನ ಜನ. ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಜನ ಪಡಿತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೂ ಮುಂಚಿತವಾಗಿ ಕುಟುಂಬಸ್ಥರು ಅವರ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ನೆರವೇರಿಸಿದ್ರು. ಒಕ್ಕಲಿಗ ಸಂಪ್ರದಾಯದಂತೆ ಹೊಸ ಸೀರೆ ಉಡಿಸಿ ಹಣೆಗೆ ಕುಂಕುಮ ಇಟ್ಟು ಅರಿಶಿನ ಹಚ್ಚಿ
ಹೂವನ್ನು ಮುಡಿಸಿ ಕೆಲವೊಂದು ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಈಗ ಸೀದಾ ಮೆರವಣಿಗೆ ಮುಖೇನ ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗಕ್ಕೆ ಈ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಹಾಸನ ಜಿಲ್ಲೆಯಾದ್ಯಂತ ಜನ ಅಲ್ಲಿ ಸೇರಿದ್ದಾರೆ. ಕೇವಲ ಹೊಳೆನರಸೀಪುರ ಮಾತ್ರ ಅಲ್ಲ. ಯಾಕಂದರೆ ದೇವೇಗೌಡರ ಕುಟುಂಬ ಹಾಸನ ಜಿಲ್ಲೆಗೆ ಅಪಾರವಾದಂಥ ಕೊಡುಗೆಗಳನ್ನು ಕೊಟ್ಟಿದೆ. ಆ ಕೊಡುಗೆಗಳಲ್ಲಿ ಕೆಲವೊಂದು ಪಾಲು ಚೆನ್ನಮ್ಮ ಅವ್ರಿಗೂ ಸೇರುತ್ತೆ. ಯಾಕಂದರೆ ತೀರಾ ರಾಜಕಾರಣಿಗಳು ಜನಸಾಮಾನ್ಯರ ಕೈಗೆ ಕೆಲವೊಂದು ಸತಿ ಸಿಗದೇ ಇರ್ಬೋದು. ಹೇಳ್ತಾರಲ್ಲ, ಫ್ಯಾಮಿಲಿಲಿ ಯಾರಾದರೂ ಸಿಕ್ಕಾಗ ಸ್ವಲ್ಪ ನೀವು ರೆಕಮೆಂಡ್ ಮಾಡಿ ಅಂತ. ಅದೇ ರೀತಿ ಚೆನ್ನಮ್ಮ ಅವರು ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ತುಂಬ ಜನ ಚೆನ್ನಮ್ಮ ಅವ್ರಿಗೆ ತಮ್ಮ ಅಹವಾಲು ಏನಿತ್ತು ಅಥವಾ ಸಮಸ್ಯೆ ಏನಿತ್ತು, ಏನು ಕೆಲಸ ಆಗಬೇಕು, ಅದನ್ನು ದಯವಿಟ್ಟು ಮಾಡಿಸ್ಕೊಡಿ ಅಂತ ಕೇಳಿದಾಗ ಅದನ್ನು ದೇವೇಗೌಡರಿಗಾಗಲಿ ಅಥವಾ ಅವ್ರ ಪುತ್ರರಿಗಾಗಲಿ ಅವ್ರ ಕಿವಿಗೆ ಚೆನ್ನಮ್ಮ ಹಾಕ್ತಾ ಇದ್ರಂತೆ. ಮತ್ತು ಆ ಕೆಲಸವನ್ನು ಮಾಡಿಸ್ಕೊಟ್ಟಿದ್ದಾರೆ ಕೂಡ, ಸಾಕಷ್ಟು ಕೆಲಸವನ್ನು. ಹಾಗಾಗಿ ಹಾಸನ ಜಿಲ್ಲೆಗೆ ಇಡೀ ನಾವು ಸೇರಿಸಿ ಹೇಳೋದಾದರೆ ದೇವೇಗೌಡರ ಫ್ಯಾಮಿಲಿ ಕೊಡುಗೆ ಸಾಕಷ್ಟಿದೆ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಒಂದು ಋಣ ಅಂತ ಇರುತ್ತಲ್ಲ ಜನಕ್ಕೂ ಕೂಡ. ಮತ್ತು ಎಷ್ಟೋ ಜನ ಅವ್ರ ಮನೆಗೆ ಹೋಗಿ ಅನ್ನ ತಿಂದಿದ್ದಾರೆ, ಆ ಋಣನೂ ಇದೆ. ಹಾಗಾಗಿ ಕೊನೆಯ ಬಾರಿಗೆ ಚೆನ್ನಮ್ಮ ಅವರಿಗೆ, ದೊಡ್ಡಗೌಡರ ಕುಟುಂಬದ ಒಂದು ಶಕ್ತಿಗೆ ಅಂತಿಮ ನಮನ ಸಲ್ಲಿಸುವಂಥ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ನಾವೀಗ ನೋಡ್ತಾ ಇದ್ದೀವಿ. ಇನ್ನು ಅಂತ್ಯ ಸಂಸ್ಕಾರ ಆಗುವಂಥ ಜಾಗದಲ್ಲೂ ಅಷ್ಟೇ, ಅಂದರೆ ಮಾವಿನಕೆರೆ, ಸೊ ಅಲ್ಲೂ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಜನ ಸೇರುವಂಥ ನಿರೀಕ್ಷೆ ಇದೆ. ಹಾಗಾಗಿನೇ ಸುಮಾರು ಒಂದು 2ರಿಂದ 2.5 ಸಾವಿರ ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನು VVIPಗಳು ಬರ್ತಾ ಇರೋದ್ರಿಂದ 5 ಹೆಲಿಪ್ಯಾಡ್ಗಳ ವ್ಯವಸ್ಥೆ ಕೂಡ ಅಲ್ಲಾಗಿದೆ. 16 ಗ್ರಾಮಗಳಲ್ಲಿ ಈ ಅಂತಿಮ ಪಯಣದಲ್ಲಿ ಚೆನ್ನಮ್ಮ ಅವರನ್ನು ನೋಡೋದಕ್ಕೆ ಗ್ರಾಮಸ್ಥರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಡಲಾಗಿದೆ. ಚೆನ್ನಮ್ಮ ಅವರು ಬಹಳ ನಂಬ್ತಾ ಇದ್ದಿದ್ದು ರಂಗನಾಥ ಸ್ವಾಮಿ ದೇವಸ್ಥಾನ. ಅವ್ರ ಕುಟುಂಬ ಸದಸ್ಯರೇ ಹೇಳ್ತಾ ಇದ್ರು, ಎಷ್ಟೋ ಬಾರಿ ಕನಸಲ್ಲಿ ಆ ದೇವರು ಬಂದು ಹೇಳಿದಂಥ ಕೆಲವೊಂದು ವಿಷಯಗಳು ನಿಜವಾಗಿದೆ. ಎಸ್ಪೆಷಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಬೇಕು ಅಂಥೇಳಿ ಆ ದೇವಸ್ಥಾನದಲ್ಲೇ ಹೋಗಿ ಚೆನ್ನಮ್ಮ ಅವರು ವಿಶೇಷ ಪೂಜೆಗಳನ್ನು ನೆರವೇರಿಸಿ ಬಂದಿದ್ರಂತೆ. ಹಾಗಾಗಿ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಚೆನ್ನಮ್ಮ ಅವರು ವರ್ಷಕ್ಕೊಂದ್ಸತಿನಾದರೂ ಭೇಟಿ ಕೊಟ್ಟಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರ ನೆಚ್ಚಿನ ದೇವಸ್ಥಾನದ ಆ ಪ್ರದೇಶದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ತಯಾರಿಗಳು ನಡೆದಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಸಹ ಅಲ್ಲೇ ಇರೋ ಜಾಗದಲ್ಲಿ ದರ್ಶನವನ್ನು ಪಡೆದುಕೊಳ್ಳತಕ್ಕದ್ದು. ಹೆಚ್ಚಿನ ದರ್ಶನಕ್ಕಾಗಿ ಅರಗಾಳಿ ಗ್ರಾಮಕ್ಕೆ ಹೋಗಿ ದರ್ಶನವನ್ನು ಪಡೆಯತಕ್ಕದ್ದು. ದಯಮಾಡಿ ಸಾರ್ವಜನಿಕ ಬಂಧುಗಳು ಸಹಕರಿಸಬೇಕು.
ಸಾರ್ವಜನಿಕ ಬಂಧುಗಳು ಬ್ಯಾರಿಕೇಡ್ ಅನ್ನು ದಾಟಿ ದಯಮಾಡಿ ಒಳಗಡೆ ಪ್ರವೇಶ ಮಾಡಬಾರ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ತಾಯಿ ಚೆನ್ನಮ್ಮನವರ ಪಾರ್ಥಿವ ಶರೀರ ಆರದಹಳ್ಳಿ ಗ್ರಾಮದ ಕಡೆ ಸಾಗ್ತಾ ಇದೆ. ದಯಮಾಡಿ ಯಾರು ದರ್ಶನವನ್ನ ಪಡೆದುಕೊಂಡಿಲ್ಲ ಅಂತವರು ಆರದಹಳ್ಳಿ ಗ್ರಾಮಕ್ಕೆ ಹೋಗಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಅಂತಿಮ ಪಯಣದ ಮುಖೇನ ಕೊಂಡೊಯ್ಯಲಾಗ್ತಾ ಇದೆ. ಇನ್ನೊಂದು ಕಡೆ ದೇವೇಗೌಡರಿಗೆ ಗಣ್ಯರು ಹಾಗೆಯೇ ಹಾಸನ ಜಿಲ್ಲೆಯ ಜನ ಕೆಲವೊಬ್ಬರು ಬಂದು ಅಲ್ಲಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ವೈದ್ಯರು ಕೂಡ ಅವರಿಗೆ ಸಲಹೆ ಕೊಟ್ಟಿದ್ದಾರೆ, ಅವರ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಈ ಸಂದರ್ಭದಲ್ಲಿ ಕೊಡಬೇಕು ಅಂತ. ಯಾಕೆಂದರೆ ವಯೋಸಹಜ ಕಾಯಿಲೆಯಿಂದ ದೇವೇಗೌಡರು ಕೂಡ ಬಳಲ್ತಾ ಇದ್ದಾರೆ ಮತ್ತು ಮಾನಸಿಕವಾಗಿ ಬಹಳಷ್ಟು ಆಘಾತ ಈ ಸಂದರ್ಭದಲ್ಲಿ ದೇವೇಗೌಡರಿಗೂ ಆಗಿರುತ್ತೆ. ಹಾಗಾಗಿ ವೈದ್ಯರು ಕೆಲವೊಂದಿಷ್ಟು ಸಲಹೆಗಳನ್ನು ಆರೋಗ್ಯದ ದೃಷ್ಟಿಯಿಂದ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ GT ದೇವೇಗೌಡರನ್ನು ಕೂಡ ಗಮನಿಸ್ತಾ ಇದ್ದೀವಿ, ಅವರು ಕೂಡ ಬಂದಿದ್ದಾರೆ. ಅಂದರೆ ಮತ್ತೊಂದು ವಿಷಯ ಇಲ್ಲಿ ಚರ್ಚೆ ಆಗ್ತಿರೋದು, ದೇವೇಗೌಡರಿಂದ ರಾಜಕೀಯ ಪರಿಣಿತಿಯನ್ನು ಕಲಿತವರು ಸಾಕಷ್ಟು ಜನ ಇದ್ದಾರೆ, ರಾಜಕೀಯ ಪಟುವನ್ನು ಕಲಿತವ್ರು ಸಾಕಷ್ಟು ಜನ ಇದ್ದಾರೆ, ಶಿಷ್ಯ ವಲಯ ಅಂತಲೇ ಗುರುತಿಸ್ಕೊಂಡವರು. ಆದರೆ ಈಗ ಅವ್ರು ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ಬೋದು, ಒಂದಿಷ್ಟು ವೈಮನಸ್ಸುಗಳಿರಬಹುದು, ಮಾಧ್ಯಮಗಳ ಮುಂದೆ ಬಂದಾಗ ದ್ವೇಷದಿಂದ ಮಾತಾಡ್ಬೋದು, ವೈಯಕ್ತಿಕವಾಗಿ ವಾಗ್ದಾಳಿಯನ್ನು ಮಾಡಬಹುದು, ಅದು ರಾಜಕೀಯಕ್ಕೆ ಮಾತ್ರ ಸೀಮಿತ. ಆದರೆ ವೈಯಕ್ತಿಕ ಜೀವನ ಅಂತ ಬಂದಾಗ, ಇಂಥ ದುರಂತಗಳು ಸಂಭವಿಸಿದಾಗ, ಮೊನ್ನೆಯಿಂದಲೂ ನಾವು ನೋಡ್ತಾ ಇದ್ದೀವಿ, ಆ ಎಲ್ಲ ರಾಜಕೀಯ ದ್ವೇಷವನ್ನು ಬದಿಗಿಟ್ಟು ಮರೆತು ದೇವೇಗೌಡರ ಕುಟುಂಬಕ್ಕೆ ಮತ್ತು ದೇವೇಗೌಡರಿಗೆ ಎಸ್ಪೆಷಲಿ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಗಣ್ಯರು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು, ಒಂದು ಸಿದ್ದರಾಮಯ್ಯ ಅವರು ಕೈ ಹಿಡಿದು ದೇವೇಗೌಡರಿಗೆ ಸಾಂತ್ವನ ಹೇಳಿದ್ದಷ್ಟೇ ಅಲ್ಲ, ಅವ್ರ ಕಣ್ಣೀರನ್ನು ಒರೆಸೋ ಕೆಲಸವನ್ನು ಕೂಡ ಮೊನ್ನೆ ಸಿದ್ದರಾಮಯ್ಯ ಅವರು ಮಾಡಿದರು. ಮತ್ತು ಸಾಕಷ್ಟು ವರ್ಷಗಳಿಂದ ಒಂಥರ ಫ್ಯಾಮಿಲಿ ನಡುವೆ ದ್ವೇಷ ಅಥವಾ ಫೈಟ್ ನಡೀತಿರೋದು ದಶಕಗಳಿಂದ ಕೂಡ, ಅದು ದೇವೇಗೌಡರು ಫ್ಯಾಮಿಲಿ ವರ್ಸಸ್ DK ಶಿವಕುಮಾರ್ ಫ್ಯಾಮಿಲಿ ಅಂತ. ಆದರೆ ಮುಖ್ಯಮಂತ್ರಿಯಾಗಿ ಮತ್ತು ವೈಯಕ್ತಿಕವಾಗಿಯೂ ನಾವು ನೋಡೋದಾದರೆ ಅವ್ರ ಪತ್ನಿ ಸಮೇತ ಬಂದರು DK ಶಿವಕುಮಾರ್ ಅವರು, ದೇವೇಗೌಡರ ಇಡೀ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಮತ್ತು ಸಕಲ ಸರ್ಕಾರಿ ಗೌರವಗಳ ಜೊತೆಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಆದೇಶವನ್ನು ಕೂಡ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೇವಲ ರಾಜಕೀಯ ಅನ್ನೋದು ರಾಜಕಾರಣಕ್ಕೆ ಮಾತ್ರ, ಆ ದ್ವೇಷ ವೈಯಕ್ತಿಕವಾಗಿ ಕ್ಯಾರಿ ಆಗಲ್ಲ ಅನ್ನೋದಕ್ಕೆ ಕರ್ನಾಟಕದ ರಾಜಕಾರಣ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವಿದನ್ನು ನೋಡಿದ್ದೀವಿ ಕೂಡ. ದೇವೇಗೌಡರ ಕುಟುಂಬಕ್ಕೆ ಸಾಂತ್ವನದ ಮಾತುಗಳನ್ನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೇಂದ್ರ ಸಚಿವರುಗಳು ಕೂಡ ಬರ್ತಾರೆ, ಬೇರೆ ಬೇರೆ ರಾಜ್ಯದ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಅದಕ್ಕೂ ವ್ಯವಸ್ಥೆಗಳಾಗಿದೆ. 2 ಗಂಟೆ ನಂತರ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಕಾರ್ಯವನ್ನು ನೆರವೇರಿಸಲಾಗುತ್ತೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತುಕೊಂಡಿದ್ದಾರೆ, ಕಟ್ಟಡಗಳ ಮೇಲೆ ನಿಂತುಕೊಂಡಿದ್ದಾರೆ, ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ.
ಚೆನ್ನಮ್ಮನವರ ಅಂತಿಮ ಪಯಣ ಅಂದರೆ ಅಂತಿಮ ಮೆರವಣಿಗೆಯನ್ನು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆ ವಾಹನದ ಅಕ್ಕಪಕ್ಕ ನಿಂತಿದ್ದಾರೆ. ಇನ್ನು 2 ಗಂಟೆ ಹತ್ತತ್ರ ಅಲ್ಲಿ ಮೆರವಣಿಗೆ ಮುಖೇನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಹರದನಹಳ್ಳಿಗೆ. ಸೊ ಇಲ್ಲಿ ಯಾರಿಗೆ ನೋಡೋದಕ್ಕೆ ಸಾಧ್ಯ ಆಗಿಲ್ಲ, ದಯವಿಟ್ಟು ಅವರೆಲ್ಲರೂ ಹರದನಹಳ್ಳಿಗೆ ಬನ್ನಿ ಅಂತಲೂ ಅಲ್ಲಿ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಲಾಗಿದೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಅಂತ್ಯಕ್ರಿಯೆ ನಡೆಯೋದಕ್ಕೆ ತಯಾರಿಗಳಾಗಿದೆ. ದೇವೇಗೌಡರೇ ಆ ಸ್ಥಳವನ್ನು ಆಯ್ಕೆ ಮಾಡಿದ್ದು ಅಂತ ಕುಟುಂಬ ವಲಯದಿಂದಲೇ ಮಾಹಿತಿ ಇದೆ. ಒಂದು ಸ್ಮಾರಕ ನಿರ್ಮಾಣಕ್ಕೂ ಕೂಡ ಅಲ್ಲಿನ ರೈತರು ಜಾಗವನ್ನು ಬಿಟ್ಕೊಡ್ತಿದ್ದಾರೆ ಅಂತಲೂ ಮಾಹಿತಿಗಳಿದ್ದಾವೆ. ಅಂದರೆ ತಮ್ಮೂರಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಂಥ ಮಹಾನ್ ತಾಯಿಗೆ ನಮ್ಮ ಕೈಲಾಗಿದ್ದೇನಾದರೂ ಒಂದು ಮಾಡಬೇಕಲ್ಲ, ಹಾಗಾಗಿ ಅವರ ನೆನಪುಗಳು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋ ಒಂದು ಕಾರಣದಿಂದಾಗಿ ಅವರ ಸ್ಮಾರಕ ನಿರ್ಮಾಣಕ್ಕೆ ರೈತರುಗಳು ಜಮೀನನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಯಾವುದೇ ಹಣದ ಅಪೇಕ್ಷೆ ನಿರೀಕ್ಷೆಗಳಿಲ್ಲದೆ. ಇನ್ನು ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಚೆನ್ನಮ್ಮ ಅವರು ಮಾದರಿ ಗೃಹಿಣಿಯಾಗಿ ಮತ್ತು ಒಂದು ದೊಡ್ಡ ಕುಟುಂಬವನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ ಕುರಿತಂತೆ ಒಂದು ಮಾದರಿಯಾಗಿದ್ದಾರೆ ಆ ವಿಷಯವಾಗಿಯೂ ಕೂಡ. ಈಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಕುಟುಂಬವನ್ನು ನೋಡೋದೇ ನಾವು ಕಡಿಮೆ. ಅದರಲ್ಲೂ ಒಟ್ಟಿಗೆ ಸುಮಾರು ವರ್ಷ ಬಾಳಿದ್ದಾರೆ ಅವರು. ಇತ್ತೀಚೆಗೆ ಬೇರೆ ಬೇರೆ ಮನೆ ಮಾಡಿಕೊಂಡು ಇರೋದು ಬಿಟ್ಟರೆ ಆಗೆಲ್ಲ ಒಟ್ಟಾಗೆ ಸಂಸಾರವನ್ನು ಮಾಡಿದವರು. ಆಗ ಅವ್ರು ನಿರ್ವಹಣೆ ಮಾಡಿದಂಥ ರೀತಿ, ಮಕ್ಕಳಿಗೆ, ಅಳಿಯಂದ್ರಿಗೆ ಅಥವಾ ಸೊಸೆಯಂದ್ರಿಗೆ ಅವ್ರು ಕೊಟ್ಟಂಥ ಕೆಲವೊಂದು ಸಲಹೆಗಳಿರ್ಬೋದು, ಸಂಸಾರವನ್ನು ತೂಗಿಸ್ಕೊಂಡು ಹೋಗೋದು ಅಂತಾರಲ್ಲ, ಅದರಲ್ಲಿ ಈ ದೊಡ್ಡ ಮನೆಯಲ್ಲಿ ಚೆನ್ನಮ್ಮ ಅವರ ಪಾತ್ರ ಮಹತ್ವದ್ದಾಗಿತ್ತು. ಮತ್ತು ರಾಜಕೀಯವಾಗಿ ಅವ್ರ ಮನೆಯಲ್ಲಿ ಅವ್ರ ಗಂಡ ಮಕ್ಕಳು ಎಷ್ಟೇ ಬೆಳೆದಿದ್ರು ಕೂಡ ಯಾರೇ ಒಬ್ಬ ಬಡ ರೈತ ಬರಲಿ, ಸಾಮಾನ್ಯ ವರ್ಗ ಜನ ಬರಲಿ, ಫಸ್ಟ್ ಅವ್ರು ಕೇಳ್ತಾ ಇದ್ದಿದ್ದು ನಿಮ್ಮ ಕೆಲಸ ಏನು ಅನ್ನೋಕ್ಕೂ ಮುಂಚಿತವಾಗಿ ಊಟ ಮಾಡಿದ್ರಾ, ತಿಂಡಿ ತಿಂದ್ರಾ, ಈ ಮಾತುಗಳನ್ನು. ಹಾಗಾಗಿ ಅವ್ರನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತಲೂ ಸಾಕಷ್ಟು ಜನ ಕರೆದಿದ್ದಿದೆ. ಎಷ್ಟೋ ಜನ ಮೊನ್ನೆಯಿಂದ ಅವರ ನೆನಪುಗಳನ್ನು ಮೆಲುಕು ಹಾಕ್ತಿರೋದು, ಹೇಳ್ತಾ ಇರೋದು. ಒಂದು ಮನೆಗೆ ಮಕ್ಕಳು ಹೋದಂಥ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾರೆ ಅದೇ ರೀತಿ ಚೆನ್ನಮ್ಮ ನೋಡ್ಕೊಳ್ತಾ ಇದ್ರು. ಮತ್ತು ಮಹಾನ್ ದೈವ ಭಕ್ತೆಯಾಗಿದ್ರು. ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾ ಇದ್ರು. ಅಂದರೆ ದೇವೇಗೌಡರು ಫ್ಯಾಮಿಲಿ ಅಂದ್ರೇ ದೇವರನ್ನು ಅತಿಯಾಗಿ ನಂಬ್ತಾರೆ. ಅದರಲ್ಲೂ ಚೆನ್ನಮ್ಮ ಅವರು ನಮ್ಮ ದಿನದ ಬಹುಪಾಲು ಸಮಯವನ್ನು ದೇವರ ಪೂಜೆಗೆ, ದೇವರ ಪ್ರಾರ್ಥನೆಗೆ, ಮಂತ್ರಗಳನ್ನು ಹೇಳೋದಕ್ಕೆ ಅಂತಾನೆ ಮೀಸಲಾಗಿಡ್ತಾ ಇದ್ರು. ಇವತ್ತಿಗೂ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಇತ್ತೀಚಿನ ದಿನಗಳ ತನಕನೂ ಕೂಡ ಅವ್ರು ಪೂಜೆ ಮಾಡುವಾಗ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹೀಗೆ ಬೇರೆ ಬೇರೆ ಮಂತ್ರಗಳನ್ನು ನಿರರ್ಗಳವಾಗಿ ಪಠಿಸ್ತಾ ಇದ್ರು. ಅದು ನೋಡ್ದೆಲೆ. ಅಂದರೆ ಅಷ್ಟರ ಮಟ್ಟಿಗೆ ದೇವರ ಪೂಜೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಚೆನ್ನಮ್ಮ ಅವರು. ಕುಟುಂಬದವರಲ್ಲೊಂದು ಆಶಾಭಾವನೆ ಇತ್ತು. ಉಸಿರಾಟ ಸಮಸ್ಯೆ, ಬೇರೆ ಎಲ್ಲ ಆರ್ಗನ್ಸ್ ಚೆನ್ನಾಗಿದೆ ಅಂತ ಡಾಕ್ಟರ್ಗಳು ಹೇಳಿದಾಗ ಸ್ವಲ್ಪ ರಿಕವರಿ ನಿಧಾನ ಆಗ್ಬೋದು, ಆದರೆ ಬದುಕಿ ಮನೆಗೆ ವಾಪಸ್ ಬರ್ತಾರೆ ಅಂತ ಕುಟುಂಬಸ್ಥರು ಅಂದ್ಕೊಂಡಿದ್ರು. ಮತ್ತು ದೇವರಲ್ಲೂ ಕೂಡ ಪ್ರಾರ್ಥನೆಗಳನ್ನು ಇಟ್ಟಿದ್ರು. ಆದರೆ ಅದು ಸಾಧ್ಯವಾಗಿಲ್ಲ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ಸೇರಿದಂಥ ಚೆನ್ನಮ್ಮ ಆ ಉಸಿರನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಫ್ಲೈಓವರ್ ಮೇಲೆ ನಿಂತ್ಕೊಂಡು ಜನ ಅಂತಿಮ ಪಯಣವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತು ರೈಲ್ವೆ ಹಳಿ ಪಕ್ಕದಲ್ಲೂ ನಿಂತುಕೊಂಡು ಜನ ಅಂತಿಮ ಪಯಣವನ್ನು, ಅಂದರೆ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ನಿರೀಕ್ಷೆಗಳಿರೋದು 2 ಗಂಟೆ ಹತ್ತತ್ರ ಹರದನಹಳ್ಳಿಗೆ, ಅಂದರೆ ಮಾವಿನ ಕೆರೆಗೆ ಈ ಪಾರ್ಥಿವ ಶರೀರ ಮೆರವಣಿಗೆ ಮುಖೇನ ಸಾಗಿ ಬರುತ್ತೆ ಅಂತ. ಇನ್ನು 2:15ರಿಂದ 4:15 ಒಳಗೆ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಕುಟುಂಬಸ್ಥರು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ವಾಸ್ತು ಪ್ರಕಾರ ಮತ್ತು ದೈವ ಭಕ್ತಿಯಾಗಿದ್ದಂಥ ಚೆನ್ನಮ್ಮ ಅವರಿಗೆ ಕೆಲವೊಂದು ವಿಶೇಷ ವಿಧಿವಿಧಾನಗಳಿಂದ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬಸ್ಥರು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಬೇರೆ ಬೇರೆ ಭಾಗದಿಂದ ಪುರೋಹಿತರನ್ನು ಕೂಡ
ಈಗ ಕರೆಸಲಾಗಿದೆ. ಆಗಲೇ ಒಬ್ಬರು ಮಾತಾಡ್ತಾ ಹೇಳ್ತಾ ಇದ್ರು, ತಿರುಮಲದಿಂದ ಬಂದಿದ್ದಾರೆ, ಶ್ರೀರಂಗಪಟ್ಟಣದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಈಗ ಬೇರೆ ಬೇರೆ ಭಾಗಗಳಿಂದ ಅಲ್ಲಿ ಪುರೋಹಿತರನ್ನ ಕರೆಸಲಾಗಿದೆ. ಸರಳತೆಯ ಪ್ರತೀಕವಾಗಿದ್ದವರು ದೊಡ್ಡಗೌಡರ ಕುಟುಂಬದಲ್ಲಿ ಚೆನ್ನಮ್ಮ ಅವರು. ಅಧಿಕಾರ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಆದರೆ ಜನಮಾನಸದಲ್ಲಿ ಉಳಿಯುವಂಥ ಕೆಲಸ ಅಧಿಕಾರ ಇದ್ದಾಗ ಆಗಬೇಕಲ್ವಾ. ಸೊ ಅದ್ರ ಬಗ್ಗೆ ಚೆನ್ನಮ್ಮ ಅವರು ಗಮನವನ್ನು ಕೊಡ್ತಾ ಇದ್ರು. ತಮ್ಮ ಹತ್ರ ಯಾರೇ ಸಹಾಯವನ್ನು ಕೇಳ್ಕೊಂಡು ಬಂದಾಗ ತಮ್ಮ ಮನೆಯ ಸದಸ್ಯರಿಗೆ ತಿಳಿಸಿ ಅದನ್ನು ಸಾಕಾರಗೊಳಿಸುವಲ್ಲಿ ಚೆನ್ನಮ್ಮ ಅವರು ಪ್ರಯತ್ನಗಳನ್ನು ಪಟ್ಟಿದ್ರು. ಅದಕ್ಕೋಸ್ಕರನೇ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಅವರನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ, ಅವರನ್ನು ಹಾಡಿ ಹೊಗಳುತ್ತಾ ಇದ್ದಾರೆ. ಮತ್ತು ಇಡೀ ಕುಟುಂಬದ ನಿರ್ವಹಣೆ ತಮಾಷೆ ಮಾತಲ್ಲ ಇದು. ದೊಡ್ಡ ಕುಟುಂಬ ಇದ್ದಾಗ ಅದರ ನಿರ್ವಹಣೆ ಮಾಡೋದು, ಆ ನಿರ್ವಹಣೆಯನ್ನು ಬಹಳ ಜವಾಬ್ದಾರಿಯುತವಾಗಿ ಅತ್ಯಂತ ಯಶಸ್ವಿಯಾಗಿ ಚೆನ್ನಮ್ಮ ಅವರು ನಿಭಾಯಿಸಿದ್ದಾರೆ. ಒಬ್ಬ ಮಾದರಿ ಗೃಹಿಣಿ ಹೇಗಿರಬೇಕು, ಕುಟುಂಬದ ಬೆನ್ನೆಲುಬಾಗಿ ಹೇಗೆ ತಮ್ಮ ಕರ್ತವ್ಯಗಳನ್ನು ಮಾಡಬೇಕು ಅಂಥೇಳಿ ಚೆನ್ನಮ್ಮ ಅವರು ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದಾರೆ. ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಅಂದರೆ ಸರ್ಕಾರದಿಂದ ಸಹಾಯ ಆಗದೇ ಇದ್ದಾಗ ತಮ್ಮ ವೈಯಕ್ತಿಕ ದುಡ್ಡಿಂದ ಚೆನ್ನಮ್ಮ ಅವರು ಅದನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಜನ ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಎಸ್ಪೆಷಲಿ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಶಾಲೆಯ ಕೆಲಸ ಇರ್ಬೋದು, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂಥೇಳಿ ತಮ್ಮ ಕೈಲಾದ ಸಹಾಯವನ್ನು, ವೈಯಕ್ತಿಕವಾಗಿ ಧನ ಸಹಾಯವನ್ನು ಚೆನ್ನಮ್ಮ ಅವರು ಮಾಡಿದ್ದಾರೆ. ಅದನ್ನು ಜನ ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ದೇವೇಗೌಡರ ಆರಂಭದ ದಿನಗಳಲ್ಲಿ, ಅಂದರೆ ದೇವೇಗೌಡರು ಒಂದು ಬಡ ಫ್ಯಾಮಿಲಿಯಿಂದ ಬಂದವರು, ಆಗ ಪಟೇಲ್ರ ಮಗಳಾಗಿದ್ದವರು ಚೆನ್ನಮ್ಮ ಅವರು. ಅಂದರೆ ಸ್ವಲ್ಪ ಸ್ಥಿತಿವಂತರಾಗಿದ್ದರು ದೇವೇಗೌಡರಿಗೆ ಕಂಪೇರ್ ಮಾಡಿದಾಗ. ಆಗಲೂ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ತನ್ನ ಪತಿಯ ಒಂದು ಏಳಿಗೆಗಾಗಿ ತನ್ನ ಹತ್ರ ಇದ್ದ ಒಡವೆಗಳನ್ನು ಮಾರಿ ಆ ಹಣದಿಂದ ತಮ್ಮ ಕುಟುಂಬ ನಿರ್ವಹಣೆ ಮಾಡಿ, ಒಂದಿಷ್ಟು ಜಮೀನಿರ್ಬೋದು ಅಥವಾ ದೇವೇಗೌಡರು ರಾಜಕೀಯವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿದವರು ಚೆನ್ನಮ್ಮ ಅವರು. ರಸ್ತೆ, ರೈಲ್ವೆ ಟ್ರ್ಯಾಕ್ನಲ್ಲೂ ಕೂಡ ಜನ ನಿಂತಿದ್ದಾರೆ. ಸಾಗರೋಪಾದಿಯಲ್ಲಿ ದರ್ಶನವನ್ನ ಜನ ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ತಯಾರಿಗಳಾಗಿದೆ ಮಾವಿನಕೆರೆಯಲ್ಲಿ. ಅಂದರೆ ಇದು ಕೂಡ ಚೆನ್ನಮ್ಮ ಅವರು ಇಷ್ಟಪಟ್ಟಂಥ ಜಾಗ. ಮತ್ತು ಈ ಸ್ಥಳವನ್ನು ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ದೇವೇಗೌಡರೇ ನಿರ್ಧಾರ ಮಾಡಿದ್ರು ಅಂತಾನು ಅವ್ರ ಕುಟುಂಬದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಮತ್ತು ಜನ ನೋಡಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಿಂತ್ಕೊಂಡು ಅಂತಿಮ ವಿದಾಯವನ್ನು ಹೇಳೋದಕ್ಕೆ, ಅಂತಿಮ ದರ್ಶನ ಸಲ್ಲಿಕೆ ಮಾಡಿ ಅಂತಿಮ ನಮನವನ್ನು ಸಲ್ಲಿಕೆ ಮಾಡೋದಕ್ಕೆ ನಿಂತಿದ್ದಾರೆ. ಅಂತ್ಯಕ್ರಿಯೆಗೆ ಬೇಕಾದಂಥ ತಯಾರಿಗಳಾಗಿದೆ. ಹತ್ತತ್ರ 1 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. 1500ಕ್ಕೂ ಅಧಿಕ ಪೊಲೀಸರು ಭದ್ರತೆಗೆ ಅಂತ ನಿಯೋಜನೆಗೊಂಡಿದ್ದಾರೆ. ಇನ್ನು 40,000 ಆಸನದ ವ್ಯವಸ್ಥೆ ಆಗಿದೆ. ಅಂತ್ಯ ಸಂಸ್ಕಾರ ನಡೆಯುವಂಥ ಜಾಗದಲ್ಲಿ 5 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸೇರಿದಂಗೆ ಬೇರೆ ಬೇರೆ ರಾಜ್ಯದಿಂದ ಗಣ್ಯರು ಬರ್ತಾರೆ. ಅದರಲ್ಲೂ ಕೇಂದ್ರ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಸೇರಿದಂಗೆ ಅನೇಕ ನಾಯಕರು ಬರುವಂಥ ನಿರೀಕ್ಷೆಗಳಿದೆ. ವಿವಿಐಪಿಗಳಿಗೆ ಸಾರ್ವಜನಿಕರಿಗೆ ಹಿಂಭಾಗದಲ್ಲಿ, ವಿವಿಐಪಿಗಳಿಗೆ ಮುಂಭಾಗದಲ್ಲಿ, ಕುಟುಂಬ ಸದಸ್ಯರಿಗೆ ಬೇರೆ ಆಸನದ ವ್ಯವಸ್ಥೆ, ಪ್ರತ್ಯೇಕ ಆಸನದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತು ದೇವೇಗೌಡರು ಮನೆಗೆ ಯಾರೇ ಬಂದರೂ ಕೂಡ ಕಾಫಿ ಆಯಿತಾ, ತಿಂಡಿ ಆಯಿತಾ, ಊಟ ಆಯಿತಾ ಅಂತ ಫಸ್ಟ್ ಕೇಳ್ತಾ ಇದ್ದಿದ್ದೆ ಚೆನ್ನಮ್ಮನವರು.
ಯಾರೂ ಕೂಡ ಹಸಿದ ಹೊಟ್ಟೆಯಿಂದ ಅವ್ರ ಮನೆಯಿಂದ ಹಾಗೆ ತೆರಳಿದ್ದೇ ಇಲ್ಲ. ಹಾಗಾಗಿ ಅಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಬೆಂಗಳೂರಿನಿಂದ ಬಾಣಸಿಗರನ್ನು ಕರ್ಕೊಂಡು ಹೋಗಿದ್ರು. ಸೊ ಅವರು ರೆಡಿ ಮಾಡಿದ್ದಾರೆ. ದಾರಿಯುದ್ದಕ್ಕೂ ಅಂತಿಮ ಪಯಣದಲ್ಲಿ ಹೂ ಮಳೆಯನ್ನು ಸುರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸೋದು ಅವ್ರದ್ದು ಯಾವಾಗಲೂ ಅಷ್ಟೇ. ಯಾವಾಗಲೂ ರಂಗನಾಥ ಸ್ವಾಮಿಗೆ ಅವರು ಪೂಜೆ ಸಲ್ಲಿಸ್ತಾ ಇದ್ರು. ಅದರಲ್ಲಿ ಅಪಾರವಾದ ನಂಬಿಕೆ. ಯಾಕೆಂದರೆ ಅವ್ರಿಗೆ ಹಲವಾರು ಬಾರಿ ರಂಗನಾಥ ಸ್ವಾಮಿ ಕನಸಲ್ಲಿ ಬಂದು ಏನು ಹೇಳಿದ್ದಾನೆ ಅದೇ ರೀತಿ ನಡೆದಿದೆ ಅವರ ಬದುಕಿನಲ್ಲಿ. ಅದರಿಂದ ಒಂದು ಅಪಾರವಾದಂಥ ಒಂದು ನಂಬಿಕೆ ರಂಗನಾಥ ಸ್ವಾಮಿ ದೇವರಲ್ಲಿ. ಹಾಗಾಗಿ ಆ ತಪ್ಪಲಿನಲ್ಲೇ ಅದರ ರಂಗನಾಥ ಸ್ವಾಮಿ ಇದು ಬೆಟ್ಟದ ಕೆಳಗಡೆ ಅಂಟಿಕೊಂಡಂಥ ಜಮೀನಲ್ಲಿ ಅಂತ್ಯಕ್ರಿಯೆ ಆಗಬೇಕು ಅನ್ನೋದು ಅವರ ಇಚ್ಛೆ. ಸರ್, ತಾವು ಒಬ್ಬ ಅಳಿಯನಾಗಿ ಮನೆಗೆ ಬಂದಿರಿ. ತಮಗೆ ಅವರು ಅತ್ತೆಗಿಂತ ತಾಯಿಯಾಗಿ ಕಂಡಂಥದ್ದು ಹೇಗೆ ಅವ್ರ ಪ್ರೀತಿ ಹೇಗೆ? ಇಲ್ಲ, ಯಾಕೆಂದರೆ ನಾನು ಮದುವೆ ಆಗಿದ್ದು 1982ನೇ ಇಸ್ವಿನಲ್ಲಿ. ಸೊ ಅದಂತೂ ನಿಜ. ಅವರು ಕೇವಲ ಅತ್ತೆ ಆಗಿರಲಿಲ್ಲ, ತಾಯಿ ಆಗಿದ್ದರು. ಯಾಕೆಂದರೆ ಬಹಳ ನಾವು ಜೊತೆಯಾಗಿ ಸುಮಾರು 21 ವರ್ಷ ನಮ್ಮ ಮನೆಯಲ್ಲೇ ಜೊತೆಯಾಗಿದ್ವಿ ನಾವು. ನಂತರ ನಮ್ಮ ನಾದಿನಿ ಮನೆ ಇದು ಇವಾಗ ಏನಿದ್ರು ಡಾಕ್ಟರ್ ಚಂದ್ರಶೇಖರು ಮತ್ತು ಶೈಲಜಾ ಅವ್ರ ಮನೆಯಲ್ಲಿ ಅಲ್ಲಿ 15 ವರ್ಷ ಇದ್ದರು. ಹೀಗಾಗಿ ಒಡನಾಟ ಒಂದು ಅವಿಭಾಜ್ಯ ಕುಟುಂಬದ ಸಂಗಮ ಆಗಿದ್ದರು. ಅವರು ಅವಿಭಾಜ್ಯ ಕುಟುಂಬದ ಗಂಗೋತ್ರಿನೇ ಆಗಿದ್ದರು ಅವರು. ಸೊ ಹಾಗಾಗಿ ಅವರನ್ನು ನಾವು ನಿಜವಾಗ್ಲೂ ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದೀವಿ.